Hello dear students, welcome to Biology Bridge Course program. In this video, I am going to explain the characters used for the classification of animal kingdom. In the previous video, I explained about the 5 kingdom classification system proposed by R.H. Whitaker, and the 5 kingdoms are Kingdom Monera, Kingdom Protista, Kingdom Fungi or Kingdom Mycota. The Kingdom Fungi is also called Kingdom Mycota, Kingdom Plantae and Kingdom Animalia. In this video, I am going to explain what are the characters used to classify the animals, on what basis the animals are classified, and all the animals are included in the animal kingdom or kingdom Animalia. So let us move to the details. The animals are classified by considering some important characters like the levels of organization. That means how the body is organized. What is the type of organization? Further, I will come to the next point. Based on presence or absence of the backbone, the animals are classified into two types, invertebrate and vertebrate. ಅಕಶೇರುಕಗಳು ಕಶೇರುಕಗಳು, ಬ್ಯಾಕ್ಬೋನ್ ಅಂದರೆ ಬೆನ್ನು ಮೂಳೆ. ಆ ಬೆನ್ನು ಮೂಳೆ ಇದ್ದರೆ ವರ್ಟೆಬ್ರೇಟ್ಸ್, ಬೆನ್ನು ಮೂಳೆ ಇರದಿದ್ದರೆ invertebrates, based on the character of presence or absence of the backbone. And second one is levels of organization. That is, how many number of cells are present in the body, whether it is unicellular or it is multicellular. If it is multicellular, ಒಂದು ವೇಳೆ multicellular ಇದ್ದರೆ ಅದರೊಳಗೆ ಬರೀ ಸೆಲ್ಸ್ ಅಷ್ಟೇ ಅವನು ಅಥವಾ ಸೆಲ್ಸ್ ಗ್ರೂಪ್ ಆಗಿ ಟಿಶ್ಯೂ ಆಗ್ಯಾವೋ, and tissues organized to form the organ and organ system. ಇದರೊಳಗೆ ಯಾವ ಲೆವೆಲ್ ಆಫ್ ಆರ್ಗನೈಸೇಷನ್ನ ಆ ಅನಿಮಲ್ ಬಾಡಿ ಒಳಗೆ ನಾವು ನೋಡ್ತೀವಿ, ದಟ್ ಈಸ್ ದ ಲೆವೆಲ್ ಆಫ್ ಆರ್ಗನೈಸೇಷನ್. ವೆದರ್ ಓನ್ಲಿ ಸೆಲ್ಸ್ ಆರ್ ಪ್ರೆಸೆಂಟ್ or only tissues are present, organs are present and organ systems are present. That is the levels of organization. Then coming to the next point, number of body layers. How many body layers, wall layers are present in the body of animal? ಈ ಬಾಡಿ ಲೇಯರ್ಸಿಗೆ ಜರ್ಮ್ ಲೇಯರ್ಸ್ ಅಂತ ಕರೀತದೆ. Why they are called germ layers? Because they are produced at the time of embryonic development. ಒಂದು ಭ್ರೂಣ ಬೆಳಿಬೇಕಾದ್ರೇ ಈ ಮೂರು ಪದರುಗಳು, ಲೇಯರ್ ಮೀನ್ಸ್ ಪದರು, 3 ಲೇಯರ್ಸ್ ಫಾರ್ಮೇಷನ್ ಆಗ್ತವೆ. ಆ್ಯಂಡ್ ದೇ ಆರ್ ಎಕ್ಟೋಡರ್ಮ್, ಮೀಸೋಡರ್ಮ್ ಆ್ಯಂಡ್ ಎಂಡೋಡರ್ಮ್. ಔಟರ್ ಲೇಯರ್ is called ectoderm, middle one is mesoderm, inner one is endoderm. And all the body parts in the organism's body are derivatives of these germ layers. ಯಾವುದೇ ಒಂದು ಪ್ರಾಣಿಯ ದೇಹ ತಗೊಂಡ್ರೆ ಅದರ ಬಾಡಿ ಒಳಗೆ ಇರೋವಂಥ ಪ್ರತಿಯೊಂದು ಭಾಗ, ವೆದರ್ ಇಟ್ ಈಸ್ ಅ ಸ್ಕಿನ್, it is blood, it is muscle, it is bone, it is brain, whatever it is, every body part, ಒಂದು ಪ್ರಾಣಿಯ ದೇಹದೊಳಗಿರುವಂಥ ಪ್ರತಿಯೊಂದು ಭಾಗ ಈ 3 ಲೇಯರ್ಗಳಿಂದನೇ ಪ್ರೊಡ್ಯೂಸ್ ಆಗಿರ್ತದೆ. ಐದರ್ ಇಟ್ ಈಸ್ ಡೆವಲಪಿಂಗ್ ಫ್ರಮ್ ectoderm, or it is produced from mesoderm, or it is produced from endoderm. ಹಾಗಾಗಿ ಈ 3 ಲೇಯರ್ಗಳಿಗೆ ಏನಂತ ಕರೀತಾರೆ? ಜರ್ಮ್ ಲೇಯರ್ಸ್ ಅಂತ ಕರೀತಾರೆ. ಎಷ್ಟು ಬಾಡಿ ಲೇಯರ್ಸ್ ಅವ? ಒಂದದನೋ, ಎರಡದನೋ ಅಥವಾ 3 ಅವನೋ? ಸೊ ದಿಸ್ ಈಸ್ ಒನ್ ಕ್ಯಾರೆಕ್ಟರ್ ಯೂಸ್ಡ್ ಟು ಕ್ಲಾಸಿಫೈ ದ ಆನಿಮಲ್ಸ್. ಅನದರ್ ಈಸ್ ವೆರಿ ಇಂಪಾರ್ಟೆಂಟ್, ಸಿಮೆಟ್ರಿ ಆ್ಯಂಡ್ ಬಾಡಿ ಪ್ಲೇನ್ಸ್. ಸಿಮೆಟ್ರಿ ಆ್ಯಂಡ್ ಬಾಡಿ ಪ್ಲ್ಯಾನ್ಸ್. ಯಾವ ಥರ ಬಾಡಿ ಪ್ಲ್ಯಾನ್ ಅದ ಅಂದರೆ, ಲಾಂಜಿಟ್ಯೂಡಿನಲಿ ಮೇಲಿನಿಂದ ಕೆಳಗಡೆಗೆ ಕಟ್ ಮಾಡಿದರೆ ಈಕ್ವಲ್ ಬಾಡಿ ಪಾರ್ಟ್ ಆಗ್ತದೋ, ಅಥವಾ ಇನ್ ಎನಿ ಡೈರೆಕ್ಷನ್ ಅಲಾಂಗ್ ದ ರೇಡಿಯಸ್
ಯಾವುದು ಬೇಕಾದ ಡೈರೆಕ್ಷನ್ ಒಳಗೆ ಕಟ್ ಮಾಡಿದ್ರೂ ಈಕ್ವಲ್ ಪಾರ್ಟ್ ಆಗ್ತಾವೋ ಅದನ್ನು ಸಿಮೆಟ್ರಿ ಒಳಗೆ ಸ್ಟಡಿ ಮಾಡ್ತದೆ. ದೆನ್ ಬಾಡಿ ಕ್ಯಾವಿಟಿ, ಬಾಡಿ ಒಳಗೆ ಯಾವುದರ ಕ್ಯಾವಿಟಿ ಅದವನೋ ಇಲ್ಲೋ, ಬೈ ಚಾನ್ಸ್ ಇದ್ದರೆ ವಾಟ್ ಕೈಂಡ್ ಆಫ್ ದ ಕ್ಯಾವಿಟಿ ಇಟ್ ಈಸ್. ದೆನ್ ಸೆಗ್ಮೆಂಟೇಷನ್, ಡಿವಿಷನ್ ಆಫ್ ದ ಬಾಡಿ ಈಸ್ ಕಾಲ್ಡ್ ಸೆಗ್ಮೆಂಟೇಷನ್. ಬಾಡಿನ ಎಷ್ಟು ಭಾಗದೊಳಗೆ ಡಿವೈಡ್ ಮಾಡ್ಯದ ಅದನ್ನು ಸೆಗ್ಮೆಂಟೇಷನ್ ಅಂತ ಕರೀತಾರೆ. ದೆನ್ ಮೂಮೆಂಟ್, ತಿರುಗಾಡ್ತಾವೋ ಅಥವಾ ತಿರುಗಾಡ್ಲಿಕ್ಕೆ ಬರುವುದಿಲ್ಲ, ಒಂದೇ ಕಡೆಗೆ ಅಂಟ್ಕೊಂಡು ಬೆಳಿತಾವೋ. ದೆನ್ ಒನ್ ಮೋರ್ ಈಸ್ ಮೆಥಡ್ ಆಫ್ ರೀಪ್ರೊಡಕ್ಷನ್, ಯಾವ ರೀತಿ ರೀಪ್ರೊಡಕ್ಷನನ್ನು ಮಾಡ್ತಾವ, ವೆದರ್ ಇಟ್ ಈಸ್ ಎಸೆಕ್ಚುವಲ್ ರೀಪ್ರೊಡಕ್ಷನ್ ಆರ್ ಇಟ್ ಈಸ್ ಸೆಕ್ಚುವಲ್ ರೀಪ್ರೊಡಕ್ಷನ್. ಗ್ಯಾಮೆಟ್ಸು ಇನ್ವಾಲ್ವ್ ಆಗ್ಲಾರ್ದೇ ರೀಪ್ರೊಡಕ್ಷನ್ ಆದರೆ ಇಟ್ ಈಸ್ ಎಸೆಕ್ಚುವಲ್ ರೀಪ್ರೊಡಕ್ಷನ್. ಅಲೈಂಗಿಕ ವಿಧಾನ, ಅಲೈಂಗಿಕ ಸಂತಾನೋತ್ಪತ್ತಿ ಅಂತೇನು ಕರಿತೀರಿ ದಟ್ ಈಸ್ ಎಸೆಕ್ಚುವಲ್ ರೀಪ್ರೊಡಕ್ಷನ್. ಲೈಂಗಿಕ ಸಂತಾನೋತ್ಪತ್ತಿಗೆ ಸೆಕ್ಚುವಲ್ ರೀಪ್ರೊಡಕ್ಷನ್ ಅಂತ ಕರೀತಾರೆ. ಸೊ ಇನ್ ನೆಕ್ಸ್ಟ್ ವೀಡಿಯೋಸ್ ಒಳಗೆ ಇವೆಲ್ಲ ಒಂದೊಂದೇ ಪಾರ್ಟನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಕೋತ ಹೋಗ್ತೀನಿ. ಬಿಕಾಸ್ ಇನ್ ದ ಫಸ್ಟ್ PUC ನಿಮಗೆ ಆ್ಯನಿಮಲ್ ಕಿಂಗ್ಡಮ್ ಅಂತ ಹೇಳಿ ಒಂದು ಸಪರೇಟ್ ಚಾಪ್ಟರ್ ಬರ್ತದೆ. ಅದರೊಳಗೆ ಇವೆಲ್ಲ ಬೇಸಿಕ್ ಥಿಂಗ್ಸು ದೇರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಬೋತ್ ವರ್ಟೆಬ್ರೇಟ್ಸ್ ಆ್ಯಂಡ್ ಇನ್ವರ್ಟೆಬ್ರೇಟ್ಸ್. ಸೊ ಲೆಟ್ ಅಸ್ ಗೋ ಫಾರ್ ದ ಡೀಟೇಲ್ಸ್. ವಿತ್ ರೆಸ್ಪೆಕ್ಟ್ ಟು ಲೆವೆಲ್ ಆಫ್ ಆರ್ಗನೈಸೇಷನ್ there are 3 levels: cellular level, tissue level and organ level. And for the body cavity 2 options are there. It may be absent or it may be present. Then type of the body symmetry, there are 2 types: radial symmetry and bilateral symmetry. Then type of coelom development, ಒಂದು ವೇಳೆ ಬಾಡಿ ಕ್ಯಾವಿಟಿ ಇದ್ದರೆ ಏನಿರ್ತದೆ, ಇಫ್ ಬಾಡಿ ಕ್ಯಾವಿಟಿ ಈಸ್ ಆಬ್ಸೆಂಟ್ ಇಟ್ ಈಸ್ ಎಸಿಲೋಮ್. ಫಾಲ್ಸ್ ಬಾಡಿ ಕ್ಯಾವಿಟಿ ಇದ್ದರೆ ಸುಡೋಸಿಲೋಮ್, ಇಲ್ಲಿ ಪಿ ಪ್ರನೌನ್ಸ್ ಮಾಡಬಾರ್ದು. ಇಫ್ ಟ್ರೂ ಬಾಡಿ ಕ್ಯಾವಿಟಿ ಈಸ್ ಪ್ರೆಸೆಂಟ್ ಇಟ್ ಈಸ್ ಟ್ರೂಸಿಲೋಮ್. ದೀಸ್ ಆರ್ ದ ಟರ್ಮ್ಸ್ ವಿತ್ ರೆಸ್ಪೆಕ್ಟ್ ಟು ದ ಕ್ಯಾರೆಕ್ಟರ್ಸ್ ಯೂಸ್ಡ್ ಫಾರ್ ಕ್ಲಾಸಿಫಿಕೇಶನ್. ಆ್ಯಂಡ್ ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ the levels of organization. Before that, this is the simple image where you can see the types of vertebrates and invertebrates. What are vertebrates? These are the animals with backbone. Animals with backbone are called vertebrates. Invertebrates, ಆ್ಯನಿಮಲ್ಸ್ ವಿದೌಟ್ ಬ್ಯಾಕ್ಬೋನ್. ಬ್ಯಾಕ್ಬೋನ್ ಇರದೇ ಇರೋವಂಥ ಪ್ರಾಣಿಗಳಿಗೆ ಇನ್ವರ್ಟೆಬ್ರೇಟ್ಸ್ ಅಂತ ಕರೀತಾರೆ. ಬ್ಯಾಕ್ಬೋನ್ ಇದ್ದಂಥ ಪ್ರಾಣಿಗಳಿಗೆ ವರ್ಟೆಬ್ರೇಟ್ಸ್ ಅಂತ ಕರೀತಾರೆ. ಪೈಸಸ್ ಮೀನ್ಸ್ ಫಿಶಸ್. ದೆನ್ ಆಂಫಿಬಿಯನ್ಸ್, ಉಭಯವಾಸಿಗಳು. ಫಿಶಸ್ ಅಂದರೆ ಮೀನುಗಳು, ಆಂಫಿಬಿಯನ್ಸ್ ಅಂದರೆ ಉಭಯವಾಸಿಗಳು. ರೆಪ್ಟೈಲ್ಸ್ ಸರೀಸೃಪಗಳು. ಏವ್ಸ್ ಪಕ್ಷಿಗಳು. ಮ್ಯಾಮಲ್ಸ್ ಸಸ್ತನಿಗಳು. ಆಲ್ ದೀಸ್ ಆರ್ ಬಿಲಾಂಗಿಂಗ್ ಟು ದ ಗ್ರೂಪ್ ಆಫ್ ವರ್ಟೆಬ್ರೇಟ್ಸ್. ಇವಿಷ್ಟಕ್ಕೂ ಬ್ಯಾಕ್ ಬೋನ್ ಪ್ರೆಸೆಂಟ್ ಅದ ಬಾಡಿ ಒಳಗೆ ಇನ್ಕ್ಲೂಡಿಂಗ್ ಮ್ಯಾನ್, ಆ್ಯಂಡ್ ದೀಸ್ ಆರ್ ಬಿಲಾಂಗಿಂಗ್ ಟು ದ ಗ್ರೂಪ್ ಆಫ್ ವರ್ಟೆಬ್ರೇಟ್ಸ್. ಫಿಶಸ್ ನಥಿಂಗ್ ಬಟ್ ಪೈಸಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್ ಆ್ಯಂಡ್ ಮ್ಯಾಮಲ್ಸ್. ಯಾವ ಪ್ರಾಣಿಗೆ ಬೆನ್ನು ಮೂಳೆ ಅದ ಅವೆಲ್ಲ ವರ್ಟೆಬ್ರೇಟ್ಸು. ಆ್ಯಂಡ್ ದ ಆ್ಯನಿಮಲ್ಸ್ ವಿದೌಟ್ ಬ್ಯಾಕ್ ಬೋನ್, ಬೆನ್ನು ಮೂಳೆ ಇರದೇ ಇರೋವಂಥದ್ದು, ಇದನ್ನು ಇನ್ವರ್ಟೆಬ್ರೇಟ್ ಅಂತ ಕರೀತಾರೆ. ಆ್ಯಂಡ್ ಇನ್ವರ್ಟೆಬ್ರೇಟ್ಸ್ ಆರ್ ಪೋರಿಫೆರಾ, ಸಿನೆಡ್ರಿಯಾ, ಸೀಲಂಟ್ರೇಟಾ, ಎನೆಲಿಡಾ, ಆರ್ಥ್ರೋಪೋಡಾ, ಎಕೈನೋಡರ್ಮೆಟಾ, ಆರ್ಥ್ರೋಪೋಡಾ, ಮೊಲುಸ್ಕಾ, ಹೆಲ್ಮೆಂಟ್ಸ್ and echinodermata. So these are the different types of invertebrates. Of course all these you are going to study in detail. So let us move to the level of organization. Totally there are 4 levels of organizations are considered to classify the animals.
ಆ್ಯನಿಮಲ್ಗಳನ್ನು ಕ್ಲಾಸಿಫೈ ಮಾಡಲಿಕ್ಕೆ 4 ಲೆವೆಲ್ ಆಫ್ ಆರ್ಗನೈಸೇಷನನ್ನು ಕನ್ಸಿಡರ್ ಮಾಡ್ತದೆ. ಅದರೊಳಗೆ ಒಂದನೇದ್ದು ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್, ವೆರಿ ಸಿಂಪಲ್ ಟೈಪ್. ದೆನ್ ಫಾಲೋಡ್ ಬೈ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್, ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್, organ system level of organization. Cellular level of organization. Before explaining this sentence, let me clear. Except kingdom Monera and Protista, in remaining all the kingdom, that is kingdom fungi, kingdom plantae and kingdom Animalia, all the animals or the organisms included are multicellular. ಅಂದರೆ ಮೊನೇರಾ ಮತ್ತು ಪ್ರೊಟಿಸ್ಟಾ ಒಳಗೆ ನೀವು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸನ್ನು ನೋಡ್ತೀರಿ. ಇವು 2 ಕಿಂಗ್ಡಮನ್ನು ಬಿಟ್ಟು ಮುಂದಿನ 3 ಕಿಂಗ್ಡಮ್ ಒಳಗೆ, ಕಿಂಗ್ಡಮ್ ಫಂಗೈ, ಕಿಂಗ್ಡಮ್ ಪ್ಲಾಂಟೇ ಆ್ಯಂಡ್ ಕಿಂಗ್ಡಮ್ ಆ್ಯನಿಮಲಿಯಾ, ದೀಸ್ ಕಿಂಗ್ಡಮ್ಸ್ ಇನ್ಕ್ಲೂಡ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಅಂದ್ರೆ body is made up of many cells, therefore all of them are showing ಇದು ಯಾವುದಿರ್ತದ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಹೋಗ್ತಾ ಹೋಗ್ತಾ ಕಾಂಪ್ಲೆಕ್ಸ್ ಆಗ್ತದೆ ಬಾಡಿ, ಸಿಂಪಲ್ ಆಗೋದಿಲ್ಲ. ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್, ಇಫ್ ದ ಬಾಡಿ ಈಸ್ ಮಲ್ಟಿಸೆಲ್ಯುಲಾರ್ ಇನ್ ಕಂಡೀಷನ್, ನಂಬರ್ ಆಫ್ ಸೆಲ್ಸ್ ಆರ್ ಮೋರ್, ಬಟ್ ಒಂದು ನೆನಪಿಟ್ಕೋಬೇಕು, ಟಿಶ್ಯೂ ಫಾರ್ಮೇಷನ್ ಆಗಿರೋದಿಲ್ಲ. This you need to remember. What is cellular level of organization? Body is made up of many cells, but cells are not properly arranged to form the tissue. ಇನ್ನೂ ಟಿಶ್ಯೂ ಫಾರ್ಮೇಷನ್ ಆಗಿರೋದಿಲ್ಲ, ಲೂಸ್ ಅರೇಂಜ್ಮೆಂಟ್ ಇರ್ತದೆ. ಅವು ಒಂದಕ್ಕೊಂದು ಟೈಟಾಗಿ ಅರೇಂಜ್ ಆಗಿ ಗ್ರೂಪ್ ಒಳಗೆ ಕೂತು ಅಂತಂದರೆ ದೆನ್ ಇಟ್ ಗಿವ್ಸ್ ರೈಸ್ ಟು ದ ಫಾರ್ಮೇಷನ್ ಆಫ್ ಟಿಶ್ಯೂ. But only the loose arrangement of the cells can be observed if the body is multicellular. ಇದನ್ನು ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಕರೀತಾರೆ. ಆ್ಯಂಡ್ ಇದನ್ನು ಎಲ್ಲಿ ಒಬ್ಸರ್ವ್ ಮಾಡ್ತೀವಿ? ದಿಸ್ ವಿ ಆರ್ ಒಬ್ಸರ್ವಿಂಗ್ ಇನ್ ಕೇಸ್ ಆಫ್ ಸ್ಪಾಂಜಸ್. ಸ್ಪಂಜು ಪ್ರಾಣಿಗಳು ಅಂತ ಏನು ಕಲ್ತೀರಿ, ಅವಕ್ಕೆ ಸ್ಪಾಂಜಸ್ ಅಂತ ಹೇಳಲಿಕ್ಕತ್ತೀನಿ. ಸ್ಪಾಂಜಸ್ ಆರ್ ಮಲ್ಟಿಸೆಲ್ಯುಲಾರ್ ಆ್ಯಂಡ್ ದೇ ಶೋ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸೆಲ್ಸ್ ಆರ್ ಇನ್ ಲೂಸ್ ಅಗ್ರಿಗೇಟ್ಸ್, ಅಂದರೆ ಯಾವುವು ಒಂದಕ್ಕೊಂದು ಟೈಟಾಗಿ ಅರೇಂಜ್ ಆಗಿ ಟಿಶ್ಯೂ ಮಾಡಿರುವುದಿಲ್ಲ, ಅದಕ್ಕೆ ಸೆಲ್ಯುಲಾರ್ ಲೆವೆಲ್ ಅಂತ ಅಷ್ಟೇ ಡಿಸ್ಕ್ರೈಬ್ ಮಾಡ್ತದೆ. ದೆನ್ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಇನ್ ಸೀಲಂಟ್ರೇಟ್ಸ್, ಹೈಡ್ರಾ, ಜೆಲಿ ಫಿಶ್ ಅಂತ ಹೆಸರು ಕೇಳಿರಬಹುದು. ಅವು ಎರಡು ದೇ ಆರ್ ಬಿಲಾಂಗಿಂಗ್ ಟು ದ ಸೀಲಂಟ್ರೇಟ್ಸ್. ದ ಸೆಲ್ಸ್ ಡೂಯಿಂಗ್ ಸೇಮ್ ಫಂಕ್ಷನ್ ದೇ ಫಾರ್ಮ್ ದ ಟಿಶ್ಯೂ. ನೋಡ್ರಿ, ಸೆಲ್ಯುಲಾರ್ ಲೆವೆಲ್ಗಿಂತನೂ ಸ್ವಲ್ಪ ಸುಪೀರಿಯರ್ ಆರ್ಗನೈಸೇಷನ್, ಒಂದು ಸ್ಟೆಪ್ ಜಾಸ್ತಿ, ಸ್ವಲ್ಪ ಸುಪೀರಿಯರ್. ಇಲ್ಲೇ ಲೂಸ್ ಅಗ್ರಿಗೇಷನ್ ಆಫ್ ದ ಸೆಲ್ಸ್ ನೋಡ್ತೀವಿ, ಟಿಶ್ಯೂ ಆಗಿಲ್ಲ. ಬಟ್ ಸೀಲಂಟ್ರೇಟ್ಸ್, ಹೈಡ್ರಾದಂತಹ ಪ್ರಾಣಿಗಳೊಳಗೆ ಸೇಮ್ ಫಂಕ್ಷನ್ ಮಾಡ್ತಿರೋ ಸೆಲ್ಸು ಸೇರಿಕೊಂಡು ಏನು ಪ್ರೊಡ್ಯೂಸ್ ಮಾಡ್ತಾವ? ದೇ ಗಿವ್ಸ್ ರೈಸ್ ಟು ದ ಫಾರ್ಮೇಷನ್ ಆಫ್ ಟಿಶ್ಯೂ. ಅಂದರೆ ಬಾಡಿ ಈಸ್ ಮಲ್ಟಿಸೆಲ್ಯುಲಾರ್ and cells are grouped to form the tissue. So therefore tissue level of organization is superior than cellular level of organization. ಇದು ಎರಡನೇದು. ದೆನ್ ಪ್ಲಾಟಿಹೆಲ್ಮೆಂಟ್ಸ್, ಚಪ್ಪಟೆ ಹುಳಗಳು ಅಂತ ಕಲ್ತಿರ್ತೀರಿ, ಇವಕ್ಕೆ ಫ್ಲ್ಯಾಟ್ ವರ್ಮ್ಸ್ ಅಂತ ಕರೀತಾರೆ. ದ ಟರ್ಮ್ ಈಸ್ ಪ್ಲಾಟಿಹೆಲ್ಮೆಂಟ್ಸ್. ಇನ್ ದಿಸ್ ಗ್ರೂಪ್ the one more superior method we can see is organ level of organization. ಅಂದರೆ ಟಿಶ್ಯೂ ಇದ್ದದ್ದು ಗ್ರೂಪ್ ಆಗಿ ಏನಾಗೋದಿಲ್ಲೇ ಆರ್ಗನ್ ಆ್ಯಂಡ್ ಸ್ಪೆಷಲೈಸ್ಡ್ ಫಾರ್ ಅ ಪರ್ಟಿಕ್ಯುಲರ್ ಫಂಕ್ಷನ್. ನೋಡ್ರಿ, ಸ್ಪಾಂಜಸ್ ಒಳಗೆ ಮಲ್ಟಿಸೆಲ್ಯುಲಾರ್ ಅದ ಬಟ್ ಟಿಶ್ಯೂ ಆಗಿಲ್ಲ. ಸೀಲಂಟ್ರೇಟ್ಸ್ ಒಳಗೆ ಮಲ್ಟಿಸೆಲ್ಯುಲಾರು ಅದ, ಟಿಶ್ಯೂನೂ ಆಗ್ಯದ. ಪ್ಲಾಟಿಹೆಲ್ಮೆಂಟ್ಸ್ ಒಳಗೆ ಮಲ್ಟಿಸೆಲ್ಯುಲಾರ್, ಟಿಶ್ಯೂ ಆ್ಯಂಡ್ ಆರ್ಗನ್. ಸೊ ಇನ್ನೂ ಸ್ವಲ್ಪ ಸುಪೀರಿಯರ್ ಗ್ರೇಡ್ ಆಯಿತು ಯಾವುದ್ರೊಳಗೆ? ಪ್ಲಾಟಿಹೆಲ್ಮೆಂಟ್ಸ್ ಒಳಗೆ. ಇದರ ಬಿಟ್ಟರೆ ಇನ್ನು ನೆಕ್ಸ್ಟ್ ಎಲ್ಲದ್ರೊಳಗೂ, ನೆಕ್ಸ್ಟ್ ಟು ದ ಪ್ಲಾಟಿಹೆಲ್ಮೆಂಟ್, ಅನೆಲಿಡಾ, ಆರ್ಥ್ರೋಪೋಡಾ, ಮೊಲ್ಯುಸ್ಕಾ, ಎಕೈನೋಡರ್ಮೆಟಾ,
ಈ ಕುಟುಕು ಕಣವಂತಗಳು ಅಂತೂ ಏನೋ ಒಂದು ಶಬ್ದ ಬರ್ತದೆ ನೋಡ್ರಿ, ದಟ್ ಈಸ್ ದ ಎಕೈನೋಡರ್ಮಿಟಾ. ಇನ್ ದೀಸ್ ಆರ್ಗ್ಯಾನಿಸಮ್ಸ್ ದ organ has associated to form the functional system with specific physiological function, and organ systems are formed. ಪ್ಲಾಟಿಹೆಲ್ಮಿಂತಿಂದ ಮುಂದೆ ತಗೊಂಡ್ರೆ ಎಲ್ಲ ಆರ್ಗ್ಯಾನಿಸಮ್ಸು ಸುಪೀರಿಯರ್ ಲೆವೆಲ್ ಆಫ್ ಆರ್ಗನೈಸೇಷನ್ನ ತೋರಿಸ್ತಾವ, ಆ್ಯಂಡ್ ದಿಸ್ ಈಸ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸೊ ಅನೆಲಿಡಾ, ಆರ್ಥ್ರೋಪೋಡಾ, ಪ್ಲಾಟಿಹೆಲ್ಮಿಂತಿಂದ ಮುಂದೆ ಎಲ್ಲದ್ರೊಳಗೂ ಆರ್ಗ್ಯಾನಿಸಮ್ಸ್ ಆರ್ ಮಲ್ಟಿ ಸೆಲ್ಯುಲಾರ್. they contain the tissue, they contain the organ, and they show the organ system. That means from sponges, ಈ ಸ್ಪಂಜು ಪ್ರಾಣಿಗಳಿಂದ ನಾವು ಮುಂದಕ್ಕೆ ಹೋದಂಗೆ ಆ್ಯನಿಮಲ್ ಕಿಂಗ್ಡಮ್ ಒಳಗೆ ದ ಲೆವೆಲ್ ಆಫ್ ಆರ್ಗನೈಸೇಷನ್ ಬಿಕಮ್ಸ್ ಕಾಂಪ್ಲೆಕ್ಸ್. ಆ್ಯಂಡ್ ವೇರ್ ದ ಆರ್ಗನ್ ಸಿಸ್ಟಮ್ ಲೆವೆಲ್ ಈಸ್ ಫಾರ್ಮ್ಡ್, ಅಲ್ಲೇ ಪ್ರತಿಯೊಂದು ಆರ್ಗನ್ ಸಿಸ್ಟಮ್ಮು ತನ್ನದೇ ಆದ ಒಂದು ಫಂಕ್ಷನನ್ನು ಮಾಡ್ತಿರ್ತದೆ. ಫಾರ್ ಎವ್ರಿ ಫಂಕ್ಷನ್ ದ ಸ್ಪೆಸಿಫಿಕ್ ಆರ್ಗನ್ ಸಿಸ್ಟಮ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ಬಾಡಿ. ದಿಸ್ ಈಸ್ ಹೌ ದ ಆರ್ಗ್ಯಾನಿಸಮ್ಸ್ ಆರ್ ಕ್ಲಾಸಿಫೈಡ್ ವಿತ್ ರೆಸ್ಪೆಕ್ಟ್ ಟು ದ ಲೆವೆಲ್ ಆಫ್ ಆರ್ಗನೈಸೇಷನ್. ನೋಡ್ತಾರೆ ಆರ್ಗ್ಯಾನಿಸಮ್ ಬಾಡಿ ಒಳಗೆ ಎಷ್ಟು ಸೆಲ್ಸ್ ಅವ, ಬರೇ ಸೆಲ್ಸ್ ಅವನೋ ಅಥವಾ ಟಿಶ್ಯೂ ಆಗ್ಯಾವೋ, ಇಫ್ ಎಟ್ ಆಲ್ ಟಿಶ್ಯೂಸ್ ಆರ್ ಫಾರ್ಮ್ಡ್, ವೆದರ್ ದೇ ಆರ್ ಫಾರ್ಮಿಂಗ್ ಆರ್ಗನ್ ಆರ್ ನಾಟ್, ಇಫ್ ಆರ್ಗನ್ಸ್ ಆರ್ ಪ್ರೊಡ್ಯೂಸ್ಡ್, ಆರ್ಗನ್ ಸಿಸ್ಟಮ್ ಆಗೇದೋ ಇಲ್ಲೋ. ಬೈ ಕನ್ಸಿಡರಿಂಗ್ ದೀಸ್ ಕ್ಯಾರೆಕ್ಟರ್ಸ್ ದ ಆರ್ಗ್ಯಾನಿಸಮ್ಸ್ ಆರ್ ಕ್ಲಾಸಿಫೈಡ್, ಆ್ಯಂಡ್ ದಿಸ್ ಈಸ್ ದ ಫಸ್ಟ್ ಕ್ಯಾರೆಕ್ಟರ್ ಯೂಸ್ಡ್ ಟು ಕ್ಲಾಸಿಫೈ ದ ಆರ್ಗ್ಯಾನಿಸಮ್ಸ್. ಸೊ ಒನ್ ಮೋರ್ ಸೆಂಟೆನ್ಸ್ ಐ ನೀಡ್ ಟು ಎಕ್ಸ್ಪ್ಲೇನ್ ಹಿಯರ್. Organ system show variations from one animal to another. ಅಂದರೆ ಎಲ್ಲ ಪ್ರಾಣಿಗಳೊಳಗೂ ಆರ್ಗನ್ ಸಿಸ್ಟಮ್ಸು ಒಂದೇ ಥರ ಇರಬೇಕಂತಿಲ್ಲ. ಅವು ಒಂದು ಆ್ಯನಿಮಲ್ದಿಂದ ಮತ್ತೊಂದು ಆ್ಯನಿಮಲ್ಲಿಗೆ ಸ್ವಲ್ಪ ಚೇಂಜಸ್ಸನ್ನು ತೋರಿಸ್ತಾವ. ಫಾರ್ ಎಕ್ಸಾಂಪಲ್, ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಾಂಗ ವ್ಯೂಹ ಇನ್ ಪ್ಲಾಟಿಹೆಲ್ಮಿಂತ್ ಹ್ಯಾಸ್ ಓನ್ಲಿ ಒನ್ ಓಪನಿಂಗ್, ಬಟ್ ಅದರ್ಸ್ ಹ್ಯಾಸ್ ಟು ಓಪನಿಂಗ್. ಜೀರ್ಣಾಂಗ ವ್ಯೂಹ ಅನ್ನೋದು ಒಂದು ಆರ್ಗನ್ ಸಿಸ್ಟಮನ್ನು ರೀಪ್ರೆಸೆಂಟ್ ಮಾಡ್ತದೆ. ರೆಸ್ಪಿರೇಟರಿ ಸಿಸ್ಟಮ್ ಉಸಿರಾಟಕ್ಕೆ ಸಂಬಂಧಪಟ್ಟಂಥದ್ದು, ಹಾರ್ಟ್ ಆ್ಯಂಡ್ ಸರ್ಕ್ಯುಲೇಷನ್ ರಕ್ತ ಪರಿಚಲನಾಂಗ ವ್ಯೂಹ, ಇವೆಲ್ಲವುಗಳು ಆರ್ಗನ್ ಸಿಸ್ಟಮನ್ನು ರೀಪ್ರೆಸೆಂಟ್ ಮಾಡ್ತಾವೆ. ಆ್ಯಂಡ್ ದೀಸ್ ಆರ್ಗನ್ ಸಿಸ್ಟಮ್ಸ್ ಹ್ಯಾವ್ ಡಿಫರೆಂಟ್ ಸ್ಟ್ರಕ್ಚರ್ ಇನ್ ಡಿಫರೆಂಟ್ ಆ್ಯನಿಮಲ್. ಪ್ರತಿಯೊಂದು ಪ್ರಾಣಿ ಒಳಗೂ ಈ ಆರ್ಗನ್ ಸಿಸ್ಟಮ್ಗಳು ಒಂದೇ ಥರ ಇರಂಗಿಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್ ನಾ ಇಲ್ಲಿ ಕೊಟ್ಟದ್ದು ಡೈಜೆಸ್ಟಿವ್ ಸಿಸ್ಟಮ್ ಇನ್ ಪ್ಲಾಟಿಹೆಲ್ಮಿಂತ್. ಚಪ್ಪಟೆ ಹುಳಗಳೊಳಗೆ ಈ ಜೀರ್ಣಾಂಗ ವ್ಯೂಹಕ್ಕೆ ಒಂದು ಓಪನಿಂಗ್ ಅದ, ಬಟ್ ಅದರ್ಸ್ ಒಳಗೆ ಈ ಬೇರೆ ಪ್ರಾಣಿಗಳನ್ನು ತಗೊಂಡ್ರೆ ದ ಸೇಮ್ ಡೈಜೆಸ್ಟಿವ್ ಸಿಸ್ಟಮ್ ಇನ್ ಅನೆಲಿಡಾ ಆ್ಯಂಡ್ ಆರ್ಥ್ರೋಪೋಡಾ ಆ್ಯಂಡ್ ಅದರ್ ಆರ್ಗ್ಯಾನಿಸಮ್ಸ್ ಇಟ್ ಈಸ್ ಹ್ಯಾವಿಂಗ್ ಟೂ ಓಪನಿಂಗ್ಸ್. ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದು ಪ್ಲಾಟಿಹೆಲ್ಮಿಂತ್ ಒಳಗೂ ಪ್ರೆಸೆಂಟ್ ಅದ, ಆರ್ಥ್ರೋಪೋಡ್ಸ್ ಒಳಗೂ ಪ್ರೆಸೆಂಟ್ ಅದ. ಬಟ್ ಆ ಡೈಜೆಸ್ಟಿವ್ ಸಿಸ್ಟಮದ ಕ್ಯಾರೆಕ್ಟರು, ಲಕ್ಷಣ ಮಾತ್ರ ಏನಾಗ್ಯದ, ಚೇಂಜ್ ಆಗ್ಯದ. ಪ್ಲಾಟಿಹೆಲ್ಮಿಂತ್ ಒಳಗೆ ಇದಕ್ಕೆ ಒಂದು ಓಪನಿಂಗ್ ಇದ್ದರೆ, ಆರ್ಥ್ರೋಪೋಡಾ, ಎನೆಲಿಡಾ, ಮೊಲಸ್ಕ ಈ ಥರದ ಪ್ರಾಣಿಗಳ ಒಳಗೆ the digestive system is having two openings. So these are the characters with respect to the study of level of organization. Hope this explanation is clear for you. Thank you.